ಹಾಯ್ ಹಲೋ ಫ್ರೆಂಡ್ಸ್, ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಮಾತನಾಡ್ತಾ ಇರೋದು ಅವಿನಾಶ್ ಮಡ್ಗೋಳ್ ಫ್ರಾಮ್ ಬಾಗಲಕೋಟ್. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇರೋ ಮಾಹಿತಿ ಏನಪ್ಪಾ ಅಂದ್ರೆ, ನೀವೇನಾದರೂ ಸೆಕೆಂಡ್ PUC ಕಂಪ್ಲೀಟ್ ಮಾಡಿ, ಅದೇ ರೀತಿ ಸೆಕೆಂಡ್ PUC ಈಗಾಗಲೇ ಎಕ್ಸಾಮ್ಗಳು ಸಂಪೂರ್ಣವಾಗಿ ಮುಗಿದಿದ್ದು ರಿಸಲ್ಟ್ಗಾಗಿ ಕಾಯ್ತಾ ಕೂತು ಮುಂದೆ ಏನು ಮಾಡಬೇಕು, ಯಾವ ಕೋರ್ಸ್ ಮಾಡಿದರೆ ಉತ್ತಮ, ನಾನು ಯಾವ ಕೋರ್ಸನ್ನು ಮಾಡಿದರೆ ನನಗೆ ಮುಂದಿನ ಭವಿಷ್ಯ ಒಳ್ಳೆಯದಾಗುತ್ತೆ, ನಾನು ಜಲ್ದಿ ಜಾಬನ್ನು ತೆಗೆದುಕೊಳ್ಳಬಹುದು ಎಂಬ ಮನಸ್ಥಿತಿಯನ್ನು ಇಟ್ಟುಕೊಂಡು ಯಾರೆಲ್ಲ ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರೋ ಅವರಿಗೆ ಇದೊಂದು ವಿಡಿಯೋ ಸಂಪೂರ್ಣ ಹೆಲ್ಪ್ ಆಗುತ್ತೆ. ಸಂಪೂರ್ಣವಾಗಿ ವಿಡಿಯೋ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ PUC ಆರ್ಟ್ಸ್, ಅದರಲ್ಲೂ ಆರ್ಟ್ಸ್ ವಿಭಾಗದಲ್ಲಿ ಮುಗಿಸಿದವರಿಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ದ್ವಿತೀಯ PUC ಫಲಿತಾಂಶ ಇನ್ನೇನು ಕೆಲವು ದಿನಗಳಲ್ಲಿ ಪ್ರಕಟವಾಗಲಿದ್ದು, ಆ ಆರ್ಟ್ಸ್ ವಿದ್ಯಾರ್ಥಿಗಳು ನಾನು ಮುಂದೆ ಯಾವ ರೀತಿ ಕೋರ್ಸ್ ಅನ್ನ ಮಾಡಬೇಕು, BA ವಿಭಾಗದಲ್ಲಿ, BA ಅಂದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್, ಇದರಲ್ಲಿ ನಾನಾ ತರಹದ ಬ್ಯಾಚುಲರ್ ಆಫ್ ಕೋರ್ಸ್ ಬರುತ್ತೆ. ಈ ಕೋರ್ಸು ಕೆಲವೊಂದು ವಿದ್ಯಾರ್ಥಿಗಳಿಗೆ ತಲುಪಿರಲ್ಲ, ಯಾಕಂದ್ರೆ ಬರೇ ಅವರು ಕೆಲವೊಂದು ಕೋರ್ಸ್ಗಳಿಗೆ ಸೀಮಿತವಾಗಿ ಬಿಟ್ಟಿರ್ತಾರೆ. ಅದೇ ರೀತಿಯಾಗಿ ಸುಮಾರು BA ಅಂದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಈ ಕೋರ್ಸ್ಗಳ ಪೈಕಿ 20ರಿಂದ 30ಕ್ಕೂ ಹೆಚ್ಚು ಆಯ್ಕೆಗಳಿವೆ. 20ರಿಂದ 30 ಹೆಚ್ಚು ಆಯ್ಕೆಗಳಿವೆ. ಅವುಗಳ ಸಂಪೂರ್ಣ ಮಾಹಿತಿಯನ್ನ ಯಾವ್ಯಾವ ಇದಾವೆ, ಅವುಗಳಿಗೆ ನೀವು ಯಾವ ರೀತಿ ಎಲಿಜಿಬಿಲಿಟಿ ಆಗ್ತೀರಾ ಅಂತ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಯಾರಾದ್ರೂ ನಮ್ಮ ಚಾನಲ್ ಅನ್ನ ಮೊದಲನೇ ಬಾರಿ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಯಾವ ಕೋರ್ಸ್ಗಳು ಈ BA ಅಲ್ಲಿ ಬರ್ತಾವ ಅಂತ ನೋಡೋಣ. BA ಇನ್ ಇತಿಹಾಸ ಮತ್ತು ಪ್ರಾಕ್ತನ ಶಾಸ್ತ್ರ ಬರುತ್ತೆ ಮೊದಲನೇದು. BA ಇನ್ ಹಿಂದಿ ಬರುತ್ತೆ. BA ಇನ್ ಹ್ಯುಮ್ಯಾನಿಟೀಸ್ ಕೋರ್ಸ್ಗಳಂತ ಬರುತ್ತೆ. ಅದೇ ರೀತಿಯಾಗಿ BA ಇನ್ ಫೈನಾನ್ಸ್, BA ಇನ್ ಫಾರಿನ್ ಲ್ಯಾಂಗ್ವೇಜಸ್ ಮತ್ತು BA ಇನ್ ಸ್ಥಳೀಯ ಭಾಷೆಗಳು, ಅಂದ್ರೆ BA ಅಲ್ಲಿ ಸ್ಥಳೀಯ ಭಾಷೆಗಳ ಕುರಿತು ಸಂಪೂರ್ಣವಾಗಿ ನೋಡೋದು. ಅದೇ ರೀತಿಯಾಗಿ ನೋಡೋದಾದ್ರೆ BA ಇನ್ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ, BA ಇನ್ ಲಿಟ್ರೇಚರ್, BA ಇನ್ ಮ್ಯೂಸಿಕ್, BA ಇನ್ ಪ್ರವಾಸೋದ್ಯಮ ಮತ್ತು ಆತಿಥ್ಯ ನಿರ್ವಹಣೆ, BA ಇನ್ ಯೋಗ ಅಂಡ್ ನ್ಯಾಚುರೋಪತಿ, BA ಇನ್ ಥಿಯೇಟರ್, BA ಇನ್ ಲೈಬ್ರರಿ ಸೈನ್ಸ್, BA ಇನ್ ಜಾಹೀರಾತು, BA ಇನ್ ಪಾಕಶಾಲೆ ವಿಜ್ಞಾನ, BA ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು BA ಇನ್ ಮನಃಶಾಸ್ತ್ರ, BA ಇನ್ ಅರ್ಥಶಾಸ್ತ್ರ. ಅದೇ ರೀತಿಯಾಗಿ ನೋಡೋದಾದ್ರೆ BDS ಅಂದ್ರೆ ಬ್ಯಾಚುಲರ್ ಆಫ್ ಡಿಸೈನ್, ಅದೇ ರೀತಿ BSW ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಅಂತ ಬರುತ್ತೆ. ಅದೇ ರೀತಿಯಾಗಿ BA ಜರ್ನಲಿಸಂ ಬರುತ್ತೆ ಮತ್ತು BA ಮನೋವಿಜ್ಞಾನ ಬರುತ್ತೆ. ನೀವೇನು ಈ ಎಲ್ಲ ಕೋರ್ಸ್ಗಳನ್ನ ನೋಡಿದ್ರು, ಈ ಎಲ್ಲ ಕೋರ್ಸ್ಗಳು ಪ್ರಮುಖವಾಗಿ BA ಒಂದು ನಿಟ್ಟಿನಲ್ಲಿ ಬರುತ್ತೆ, BA ಎಂಬ ಚೌಕಟ್ಟಿನಲ್ಲಿ ಬರುತ್ತೆ, ಅಂದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ವಿಭಾಗದಲ್ಲಿ ಬರುತ್ತೆ. ಸುಮಾರು ಇನ್ನೂ ಅಧಿಕವಾದ ಕೋರ್ಸ್ಗಳಿವೆ. ಆ ಕೋರ್ಸ್ಗಳ ಪೈಕಿ ನಿಮಗೆ ಯಾವುದು ಸೂಕ್ತವಾಗುತ್ತೆ ಅಂತಹ ಕೋರ್ಸ್ಗಳನ್ನ ಆಯ್ಕೆ ಮಾಡಿಕೊಂಡು ನೀವು ಮುಂದಿನ ದಾರಿಯನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಅದರಲ್ಲೂ ನೀವು ಯಾವ ವಿಷಯದಲ್ಲಿ ಪರಿಪೂರ್ಣತೆಯನ್ನ ಹೊಂದಿರ್ತೀರೋ ಆ ವಿಷಯದ ಕುರಿತು ಅಧ್ಯಯನ ಮಾಡಲು ಇದೊಂದು ಸಂಪೂರ್ಣ ಮಾಹಿತಿದಾಯಕ ವಿಡಿಯೋ ಆಗಿದೆ ಅಂತ ನನ್ನ ಅನಿಸಿಕೆ ಇದೆ. ಈ ವಿಡಿಯೋದಿಂದ ನಿಮಗೇನಾದ್ರೂ ಹೆಲ್ಪ್ ಆಗಿದ್ರೆ, ಏನಾದ್ರೂ ತಿಳಿದಿದ್ರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ ಫ್ರೆಂಡ್ಸ್, ನಾವು ಯಾವುದೇ ರೀತಿಯ ಅಡ್ಡದಾರಿಯಿಂದ ನಿಮಗೆ ತೊಂದರೆಗಳನ್ನ ಕೊಡಲು ನಾವು ವಿಡಿಯೋನ ಮಾಡ್ತಾ ಇಲ್ಲ. ನಿಮಗೆ ಇಷ್ಟ ಆದ್ರೆ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡಿ. ನಾವು ಬಡ ವಿದ್ಯಾರ್ಥಿಗಳಿಗೆ ಮಾಹಿತಿ ದೊರೆಯಬೇಕೆಂಬ ಅನಿಸಿಕೆ ಇಟ್ಟುಕೊಂಡು ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ನಾವು ಕೂಡ ಬಡ ಕುಟುಂಬದಿಂದ ಬಂದವ್ರೆ. ನಿಮಗೆ ನಮ್ಮ ಚಾನಲ್ನಿಂದ ಹೆಲ್ಪ್ ಆದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೇನಾದ್ರೂ ಈ ಎಲ್ಲ ಕೋರ್ಸ್ಗಳನ್ನ ಬಿಟ್ಟು ಇನ್ನೂ ಯಾವ್ಯಾವ ಕೋರ್ಸ್ ಇದ್ರೆ ನಮಗೆ ಕಾಮೆಂಟ್ ಮಾಡಿ, ನಾವು ಆ ಮಾಹಿತಿಯನ್ನ ನೀಡ್ತೇವೆ.
ನಿಮ್ಮಿಂದ ನಮಗೆ ಹೆಲ್ಪ್ ಆಗುತ್ತೆ. ಏನಾದರೂ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಎಲ್ಲ ಮಾಹಿತಿ ಏನಿದೆ ಇದು ಸಂಪೂರ್ಣವಾಗಿ ನೋಡಿಕೊಳ್ಳಿ ಫ್ರೆಂಡ್ಸ್. ನಿಮಗೆ ಯಾವುದು ಇಷ್ಟ ಆ ಕೋರ್ಸನ್ನು ನೀವು ಮಾಡಬಹುದು. ಥ್ಯಾಂಕ್ ಯು ಫಾರ್